ಹೊತ್ಕೊಂಡು ಮಕ್ಕೊಂಡು ಅವ್ರ ಹೆಣ್ಮಕ್ಳದೊಂದು ಐಡಿಯಾ ಇದು ಏನ್ರಿ. ಗಂಡ ಮಕ್ಳಿಗೆ ಒಂದು ಮಾತು ಹೇಳ್ತೀನಿ, ಅವ್ರ ಹೆಣ್ಮಕ್ಳು ಐಡಿಯಾ ಬಾಳ. ಗಂಡ ಹೊರಗಿಂದ ಮನೆಗೆ ಬರೋದ್ರ ಕೌದಿ ಹಚ್ಕೊಂಡು ಮಕ್ಕೊಂಡಾಳ ಅಂತಂದ್ರೆ ಏನ ಬೇಕಾಗ್ಯದ ತಿಳ್ಕೊಬೇಕು. ಏನ್ರಿ ಏನ್ರಿ ಬೇಕಾಗ್ಯದ ತಿಳ್ಕೊಬೇಕು. ಇಲ್ಲಾಂದ್ರೆ ಸೇರ್ಲಾರ್ದಂಗ ಮಾಡ್ತಾರ್ರಿ. ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಿಲಾಗಿಂದ ಮನೆಗೆ ಬರ್ತಿದ್ದ, ಬಾ ಈಗ ನೆನಪಾಗ್ಯದ ಮನಿ ತಿನ್ನಕತ್ತಿ ಬಾ. ಏನ್ರಿ ಬೈತಾರ. ಅದನ್ನು ಕೊಡ್ತೋಳು ಸಾಲ ಅದು ಇದು ತಗೊಂಡ್ ತಲೆ ಟೆನ್ಷನ್ದಾಗ ಮನೆಗೆ ಬಂದಿರ್ತಾರ. ನಂದು ನನಗೆ ಹತ್ತಿ ನಿನಗೇನು ಹತ್ತಿ ನೀರು ಟೊಳಾಟೋಡಿ ನೀ ಹೊಡೀನಿ ಮತ್ತ ಅದಕ್ಕೊಂದು ಅದ್ರ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್, ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳೋ ರೈಟೇ. ಈಗ ಹಾಂಗೆಲ್ಲ ಬಂದು ಕೊಡಲಿ ಕೌದಿ ಹೊತ್ಕೊಂಡು ಮಕ್ಕೊಂಡು ಕೊಡಲಿ. ನಾವ ಪಾಪ ಒಕ್ಕಲಿಗ ಮನುಷ್ಯ, ರೈತ ಮನುಷ್ಯ, ಹೊಲದಿಂದ ಮನೆಗೆ ಬಂದ. ಯಾಕೆ ಮಕ್ಕೊಂಡಿದ್ದೇನು ಆರಾಮಿಲ್ಲೇನು, ಏನಾಗ್ಯದ ಜ್ವರಗಿರ ಬಂದ, ನಮಗ ಹೋಗೋದು ಬಂದದು ಹೋಗೋದು ಅಂದ್ರು. ಯಾಕೆ ಏನಾಗ್ಯದ, ಮುಂಚೆನೇ ಚಂದಿದ್ದು ಈಗೇನಾಗ್ಯದ ನನಗೆ ಏನಾಗಿಲ್ಲ. ಅದೇ ನೋಡಾಕಿನ ಮಗ್ಲ ಮನೆನಕಿ ಆಕಿನ ಗಂಡ ಅಲಮರಿ ತಂದು ಕೊಟ್ಟವನು. ಅಲಮರಿ ಇವ ಅಂದ, ಅಲಮರಿ ನಮ್ಗೆ ಹಾಕ್ಬೇಕು ಅಂದ. ಅಲಮರಿ ನಮ್ಗೆ ಹಾಕ್ಬೇಕು, ಹೆಂಗ ಲಗ್ನದ ನಿಮ್ಮ ಅಪ್ಪ ಕೊಟ್ಟವನ ಟ್ರಂಕ್ ಅದ್ರಾಗ ಇಟ್ಕೋ. ನನಗಿಲ್ಲ, ನೀ ಅಲಮರಿ ತರ್ತೀನಿ ಅನ್ನೋತನ್ನ ಹೇಳಂಗಿಲ್ಲ ತಿಳ್ಕೊಂಡಿದ್ದು. ಹಂಗೆ ಕೌದಿ ಹೊತ್ಕೊಂಡು ಮಕ್ಕೊಂಡ್ಲಾಯ್ತು. ಹೇಳ್ತೀನಿ ನಿಮಗ, ಅವತ್ತು ಅಡಿಗೆ ಮಾಡ್ಲಿಲ್ಲ, ಏನೂ ಇಲ್ಲ. ರಾತ್ರಿ ತಾನು ಗಂಡ ಇಬ್ರು ಉಪವಾಸ ಮಕ್ಕೊಂಡ್ರು. ಮುಂಜಾನೆ ಜಳಕ ಮಾಡ್ದ, ಏನು ನಾಷ್ಟ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಹಂಗೆ ಹೊಲಕ್ಕೆ ಹೋದ. ಇದು ಯಾಕೋ ಕಾನೂಳಿನೇ ಬಂದಾಗ ಕಾಣ್ತದ ತಿಳ್ಕೊಂಡ್ ಆಯ್ತು ತೋರ ಅಲಮರಿ ತರ್ತೀನಿ ತಿಳ್ಕೊಂಡೊಂದು ಪಾಪ ಸಾಲ ಸೂಲ ಮಾಡಿ ಈಕಿಗೊಂದು ಅಲಮರಿ ತಂದು ಕೊಟ್ಟ. ಮತ್ತ ಅಲಮರಿ ತಂದು ಕೊಟ್ಟ ಬಳಿಕ ಆಕೆ ಮಗ್ಗನ ಮನೆನಕ್ಕೆ ಓಣ್ಯಾಗಿನವ್ರು ಎಲ್ಲರೂ ಕರೆಸಿ ತೋರ್ಸಾಳ, ತಾನು ತೋರ್ಸ್ಬೇಕಿಲ್ಲ ಏನ್ರಿ. ಮಗ್ಲ ಮನೆಯವರು ಎಲ್ಲ ತಂದು ತೋರ್ಸ್ಯಾರ, ಎಲ್ಲರಿಗೆ ಕರೆದ ತೋರ್ಸ್ಯಾಳ ತಂದಾಗ ನಾನು 4 ಮಂದಿಗೆ ಅಂದ ಕರೆದೆ ತೋರ್ಸ್ಬೇಕಂತ ತಿಳ್ಕೊಂಡು ನನ್ ಗಂಡು ಅಲಮರಿ ತಂದನ ತನ್ನ ತೋರ್ಸ್ಬೇಕಂತ ತಿಳ್ಕೊಂಡು ಈಕಿನ ಓಣ್ಯಾಗಿನ ಎಲ್ಲ ಹೆಣ್ಮಕ್ಳಿಗೆ ಅಂತ ಕರೆದು. ಯಾವಾಗಿಂದ ಓಣ್ಯಾಗಿನ ಹೆಣ್ಮಕ್ಳಿಗೆ ಅಂತ ಕರೆದ್ಲು ಎಲ್ಲರೂ ಬಂದ್ರು ಏನ್ರಿ. ಎಲ್ಲರೂ ಬಂದು ಅಯ್ಯ ತಂಗಿ ಎಷ್ಟ್ ಚಂದದೇವ ಅಲಮರಿ ಎಲ್ಲರೂ ವರ್ಣನ್ ಮಾಡಕತ್ರು. ಯಾಕೆ ಆಕೆ ಮಗ್ಲ ಮನೆಯನಕ್ಕೆ ಮನ್ಯಾಗಿನ ಅಲಮರಿಗೆ ಕನ್ನಡಿ ಇದ್ದಿದ್ದಿಲ್ಲ. ಮೊದಲೇನ್ ತೋರ್ಸಿದ್ಲಲ್ಲ, ಮೊದಲು ತರಿಸಿರ್ತಕ್ಕಂಥ ಹೆಣ್ಮಗಳ ಅಲಮರಿ ಮ್ಯಾಲ ಕನ್ನಡಿ ಇದ್ದಿದ್ದಿಲ್ಲ. ಈಗ ಏನು ತರಿಸ್ಯಾಳಲ್ಲ ಈಗಿನ ಅಲಮರಿ ಮ್ಯಾಲ ದೊಡ್ಡ ಕನ್ನಡಿತ್ತು. ಬಂದ್ ಹೆಣ್ಮಕ್ಳ ತಂಗಿ ಎಷ್ಟ್ ಚಂದದೇವ ಅಲಮರಿ, ಆಕಿನಕ ನಿಂದೆ ಚಂದ ನೋಳು, ಎಷ್ಟ್ ಕನ್ನಡಿ ಗಿರಣಿ. ಯಾಕ ನನ್ನ ಗಂಡ ಮೇಕಪ್ ಮಾಡ್ಕೊಳಕ್ ಕನ್ನಡಿ ಇದ್ದಿದ್ದೆ ತಂದ ಎಲ್ಲ ಹೇಳಲು. ಪಾಪ ಇದು ಅಲಮರಿ ಮೇಲೊಂದು ಕನ್ನಡಿ ಗಿರಣಿ ಇತ್ತು, ಎಷ್ಟು ಚಂದ ಕಾಣಕತ್ತದ ತಂಗಿ, ಒಳಗೆ ಹೆಂಗ ತೋರ್ಸ್ಯವ ಅತ್ಕೊಂಡ್ ಅಂದ್ರು. ಅಂದ ಕುಳೆನ ಆಕಿ ಎಲ್ಲ ತೋರ್ಸಿದ್ ನೋಡ್ರಿ. ಅಲಮರಿ ಚಾವಿ ತೆಗದ ಕಪಾಡ ತೆಗದು ಒಂದ್ ಕಾನೆದ ತಾನ ಗಂಡನ ಬಟ್ಟಿ, ಒಂದ್ ಕಾನೆದ ತನ್ನ ಬಟ್ಟಿ, ಇನ್ನೊಂದು ಕಾನೆದಾಗ ಮಕ್ಕಳ ಬಟ್ಟಿ, ಒಂದ್ರದಾಗ ರೊಕ್ಕ ಬಂಗಾರ ಇಟ್ಟಿದ್ಲಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಈಕಿ ಏನ್ ಅಲಮರಿ ತರಿಸಿಳಲ್ಲ, ಈಕಿನ ಅಲಮರಿಯಾಗ ಒಂದು ಕಾನೆ ಹೆಚ್ಚಿಗದ. ಆಕಿ ಎಲ್ಲ ತುಂಬಿ ತೋರ್ಸಿದ್ಲು. ಈಗಿನ ಕಾನೆದಾಗ ಒಂದು ಅಲಮರಿ ಅಂದ ಒಂದು ಕಾನಿ ಕಮ್ಮಿ ಅದ, ಇದು ಹೆಚ್ಚಿಗದ. ಯಾವಾಗ ಅದು ಹೆಚ್ಚಿಗಿತ್ತಲ್ಲ ಆಕಿ ಎಲ್ಲ ತುಂಬಿ ತೋರ್ಸಾಳ. ನಾಯಕ್ ತುಂಬಿ ತೋರ್ಸ್ಬಾರ್ದು, ಒಂದು ಕಾನೆ ಖಾಲಿ ನಾಯಕ್ ತೋರ್ಸಿಲ್ಲ ತಂದು ಒಂದು ಕಾನೆದಾಗ ಗಂಡನ ಬಟ್ಟಿ ಇಟ್ಟಾಳ, ಒಂದು ಕಾನೆದ ತನ್ನ ಬಟ್ಟಿ ಇಟ್ಟಾಳ, ಇನ್ನೊಂದು ಕಾನೆದಾಗ ಮಕ್ಕಳ ಬಟ್ಟಿ ಇಟ್ಟಾಳ, ಒಂದ್ರದಾಗಿಂದ ರೊಕ್ಕ ಬಂಗಾರ ಇಟ್ಟಾಳ, ಇನ್ನೊಂದು ಕಾನೆ ಖಾಲಿ ಉಳಿದಿತ್ತಲ್ಲ ಅದೇ ಕಾಲೆ ತೋರ್ಸಲ ಎತ್ತುಕೊಂಡು ಆದ್ರ ಇನ್ನೊಂದು ಕಾನೆದ ಹರಕ್ ಚಪ್ಪಲ ಏನ್ರಿ. ಮಂಡ ಕಸಬರಗಿ, ಹರಕ್ ಬುಟ್ಟಿ, ಹರಕ್ ಮರ ಚಂದ ಕಾಣದವ್ರ ಅಲ್ಮರಿ. ನೋಡಾಕ ಅಲಮರಿ ಬಹಳ ಚಂದದ. ನಾನ್ ನಿಮ್ಗೆ ಯಾಕೆ ಮಾತುಗಳನ್ನ ಹೇಳಕತ್ತೀನಿ ತಗೊಂಡ ಕೇಳಿದ್ರ, ಅಲಮರಿ ನೋಡಕ್ಕಿಂತ ಭಾರಿ ಸುಂದರದ, ಅಲಮರಿ ನೋಡಕ್ಕಿಂತ ಬಹಳ ಚಂದದ. ಆದ್ರ ಒಳಗ ಅಲಮರಿ ಒಳಗಿಂದ ಏನ್ ಇಡ್ಬೇಕು ಅದೇ ಇಡಬೇಕೆ ಹೊರತಾಗಿ ಅದನ್ನ ಬಿಟ್ಟು ಅಂದ ಕಸಬರಿಗೆ, ಮಂಡ ಕಸಬರಿಗೆ ಹರಕ ಮರ ಹರಿದು ಚಪ್ಪಲ ಇಟ್ರ ಅಲಮರಿ ಕಿಮ್ಮತ್ ಬರ್ತದ್ರಿ? ಬರಂಗಿಲ್ಲ. ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರ, ಹೆಣ್ಣ ನೋಡಕ್ಕಿಂತ ಬೇಕಾದಷ್ಟು ಸುಂದರ ಇರ್ಲಿ, ನಾವು ಬರೀ ಅಂದ ಆಕಿನ ಕಲರ ಏನ್ರಿ, ಆಕಿನ ಬರೀ ಅಂದ ಆಕಿನ ಅಂದ ಚಂದ ನೋಡ್ತೀವಿ ಹೊರತಾಗಿ ಆದ್ರ ಒಳಗಿರ್ತಕ್ಕಂಥ ಗುಣಗಳನ್ನ ನೋಡಿ ನಾವು ಮದುವೆ ಮಾಡ್ಕೋಬೇಕೆ ಹೊರತಾಗಿ ಆಕಿನ ಅಂದ ಚಂದ ನೋಡಿ ಅಂದ ಮದುವೆ ಮಾಡ್ಕೊಳ್ಳೋದಲ್ಲ. ಹೌದಲ್ರಿ? ಹೆಣ್ಣಿನ ಗುಣ ನೋಡ್ಬೇಕು. ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಿಲಾಗಿಂದ ಮನೆಗೆ ಬರ್ತಿದ್ದ, ಬಾ ಈಗ ನೆನಪಾಗ್ಯದ ಮನಿ ತಿನ್ನಕತ್ತಿ ಬಾ. ಏನ್ರಿ ಬೈತಾರ. ಅದನ್ನು ಕೊಡ್ತೋಳು ಸಾಲ ಅದು ಇದು ತಗೊಂಡ್ ತಲೆ ಟೆನ್ಷನ್ದಾಗ ಮನೆಗೆ ಬಂದಿರ್ತಾರ. ನಂದು ನನಗೆ ಹತ್ತಿ ನಿನಗೇನು ಹತ್ತಿ ನೀರು ಟೊಳಾಟೋಡಿ ನೀ ಹೊಡೀನಿ ಮತ್ತ ಅದಕ್ಕೊಂದು ಅದ್ರ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್, ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳೋ ರೈಟೇ. ಹಿಂಗಲ್ಲ. ನಿಮ್ ಹೆಣ್ಮಕ್ಳು ನಿಮ್ಗೆ ಏನ್ರಿ ಬೇಕಾಯ್ತು ಅಂತ ಬೆಸ್ಟ್ ಐಡಿಯಾ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ್ರಿ. ನಿಮ್ಗೆ ಏನ್ರಿ ಬೇಕಾಯ್ತು ನಾ ಹೇಳ್ದಂಗ ಮಾಡ್ರಿ.
ನಿಮ್ಗೆ ಅವತ್ತು ಏನ್ರಿ ಬೇಕಾಗಿತ್ತು ಅಥವಾ ನೀವು ತವ್ರ ಮನೆಗೆ ಹೋಗ್ಬೇಕಾಗಿತ್ತು ಏನ್ರಿ ಬೇಕಾಗಿತ್ತು ಅಂತಂದ್ರೆ ಒಂದ್ ನಾ ಹೇಳ್ದಂಗೆ ಐಡಿಯಾ ಮಾಡ್ರಿ. ಗಂಡ ಹೊಡೆಯಂಗಿಲ್ಲ ಏನೂ ಇಲ್ಲ, ನಿಮ್ಗೆ ಏನಂತೀರ ತಂದ್ಕೊಂತ ಅದು ಹೊರಗಿಂದ ಬರ್ತಿರ್ತದಲ್ಲ, ಬರುವತ್ನ ಬತ್ತಲೆ 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 ಹಿಂಗ ಅನ್ಬೇಕು. ಬತ್ತಲೆ ಬತ್ತಲೆ ಚೀ ಕಳ್ಳ ಹಾಲು ಕುಡಿತೋರ್ ರಾಜ, ಏನ್ ಹರಕು ಹಾಲು ಕುಡಿತೋರ ರಾಜ, ಏನು ಉಂಡು ಕುಡಿತೇನು ಉಣದಕ್ಕಿಂತ ಮೊದಲೇ ಕುಡಿತೋರ ರಾಜ, ಹಿಂಗ್ ಕೇಳ್ಬೇಕು. ಅದು ಹೊರಗಿಂದ ಬರ್ತಿರ್ತದಲ್ಲ, ನಾ ಹೇಳ್ದಾಗ ಮಾಡಿ ನೀವು ಮಧ್ಯಾಹ್ನದ ಬರ್ತಿರ್ತಾರ ತಿಳ್ಕೊ. ನಿಮ್ದು ಏನ್ರಿ ಕೆಲಸ ಆಗ್ಬೇಕಾಗಿತ್ತಂದ್ರ ಕೈಯಾಗ ಒಂದ್ ತಂಬಿಗೆ ಹಿಡ್ಕೊಂಡಿಂದ್ರಿ ನೀರ. ನಮ್ ಇಂಡಿಯನ್ ಫ್ರಿಜ್ ಮಣ್ಣಿನ ಹರಿವೇನ್ ಬಿಸಲಾಗ ಹೊಂಟಿರ್ತಾವ. ನಾವು ತಲಿ ತಾಪ ಮೊದಲಿಂದ ತಲಿ ಟೆನ್ಷನ್ ಇರ್ತಾವ, ಕೊಡ್ತಾವ ಸಾಲ್. ಗಂಡ್ಮಕ್ಳು ಚಿಂತಿ ಬಾಳ, ಅವು ಯಾರ ಮುಂದೆ ಹೇಳ್ಕೊಳಲ್ಲ. ನೀವ್ ಇದ್ರ ಹೇಳ್ಕೊತೀರಿ ನಮ್ದು ಹಾಂಗಾಗ್ಯದ ನಮ್ದು ಹಿಂಗಾಗಿ ನೀವ್ ಅಂತೀರಿ, ಅವು ಅನ್ನಂಗಿಲ್ಲ. ಯಾರ ಮುಂದೆ ಹೇಳ್ಬೇಕು ಏನ್ರಿ? ನಿಮ್ ಮುಂದೆ ಹೇಳಕ್ ಬರ್ತಾರ ಮಾಡಿದ್ ಉಣ್ಣು ಏನ್ ಹೇಳ್ತಿದ್ ಇಲ್ಲಿ? ನೀ ಮಾಡಿದ್ ನೀ ಉಣ್ಣು, ನನ್ನ ಮುಂದೆ ಹೇಳಕತ್ತಾರ, ನಾ ಏನ್ ಮಾಡಾಕಿ? ಬೆದರ್ಸೋದು ಕೂಡ ತಲೆ ತುರ್ಸೋತ್ ಮತ್ ಬರ್ಬೇಕು. ಹೋಗಿ ಹೊತ್ ಮಣಿಗೆ ಎಣ್ಣೆ ಹಾಕಿ ಬರ್ತಾನೆ. ಹಾಗೆ ಮಾಡ್ಬೇಡ್ರಿ ಏನ್ರಿ. ಬೆಸ್ಟ್ ಐಡಿಯಾ ಅಂತಂದ್ರೆ ಕೈಯಾಗ ತಣ್ಣ ನೀರಿನ ಒಂದ್ ತಂಬಿ ನೀರ್ ಹಿಡ್ಕೊಂಡಿಂದ್ರಿ. ಅವ ಗಂಡು ಹೊರಗಿಂದ ಬರೋದಕ್ಕ ರೀ ಕಾಲ್ ತೊಳ್ಕೊಂಡ್ ಬರ್ರಿ ಅಂತ ಅಂದ್ಕೊಳ್ಳ ಆ ತಂಬಿಗೆ ನೀರಂದ ಕಾಲಿ ಮಾಡ್ಕೊಂಡು ತಣ್ಣಗೆ ನೀರ್ ಮೊದಲೇ ಟೆನ್ಷನ್ದಾಗ ಹೊಂಟಿರ್ತಾನ. ಆ ತಂಬಿಗೆ ನೀರ್ ಕಾಲ್ ಮೇ ಬಿದ್ದುಕೊಳ್ಳ ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದವ್, ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದ. ಯಾವಾಗಿಂದ ಒಳಗ್ ಬರ್ತಾನ, ಒಳಗ್ ಬಂದ ಬಳಕ ರೀ ಊಟ ಮಾಡ್ರಿ, ಸೌತಿ ಬೀಜ ಹಾಕೀನಿ, ಹುಗ್ಗಿ ಮಾಡೀನಿ, ನಿಮ್ಗೊಂದ್ 2-3 ಐಟಮ್ ಸುಮ್ ಹೇಳೋದು. ನಿಮ್ ಸಲುವಾಗಿಂದ ಸೌತಿ ಬೀಜ ಹಾಕೀನಿ, ಹಿಂಗಂದ ಹುಗ್ಗಿ ಮಾಡೀನ್ರಿ, ನೀವೇನ್ ಉಣ್ತೀರಿ? ಏನ್ ಮಾಡಿದ್ ಏನ್ ಉಣ್ತೇನೆ ನಡಿ. ಇನ್ನ ಅರ್ಧ ಸಿಟ್ಟು ಇರ್ತದ ಅವನಿಗೆ. ಅಂದ ಕೂಡ ಏನ್ ನೀವೇನ್ ಉಣ್ತೀರಿ? ಹುಗ್ಗಿ ನೀಡು. ಹುಗ್ಗಿ ಮೇ ಪ್ರೀತಿ ಇರ್ತಾವ ಗಣ್ಮಕ್ಳು. ಹುಗ್ಗಿ ನೀಡತ್ತ ಅಂದ ಕೂಡ ಗಂಗಳ ತುಂಬ ಹುಗ್ಗಿ ನೀಡೋದು. ನೀಡೋದು ಕೂಡ ಹುಗ್ಗಿಯಾಗಿ ನಾವು ಕೆರಿ ಕಡ್ತಾನ, ಹಿಂಗ ತೆಗ್ ಮಾಡ್ತಾನಿಲ್ಲ. ತುಪ್ಪ ತೊಳೆದು ಏನ್ರಿ, ತುಪ್ಪದ ಮಿಳ್ಳಿ ಎಂತದಂದ್ರೆ ನೀವು ಮನ್ಯಾಗ ಉಣೋದು. ಈ ಐಗಳಿಗೆ ನೀಡ ಮಿಳ್ಳಿ ಅಲ್ಲ. ಈ ಐಗಳಿಗೆ ನೀಡೋದು ಈಟೆ ಇರ್ತದ, ಚಮಚೆ ಹಿಡಿಯಲ್ಲ, ಸೂಜಿ. ಅದಕ್ಕೆ ಈಗಿನ ಐಗಳು ಹಿಂಗಾಗ್ಯಾವ ಏನ್ರಿ, ಮೂಗಿಡಿದ್ರೆ ಸಾಯಂಗಾಗ್ಯಾವ ಐಗಳು. ಎಲ್ಲವ ಏನ್ ನೋಡ್ದ ಅವಾಗ ಐಗೋಳು ಅಂದ್ರ ಹಿಂಗ್ ಭಕ್ತರ ಮನ್ಯಾಗ ಉಂಡ್ ಹಿಂಗ್ ಟೊಣ್ಣೆ ಇದ್ದಂಗ ಇದು ಕರ್ರ ಏನ್ರಿ, ಹನುಮಂತೇವ್ರ ಇದ್ದಂಗ. ಈಗೇನ ಎಲ್ಲವ ಬರ್ರಿ ಮತ್ತೆ ನಮ್ಮ ಹುಡುಗ ಹ್ಞೂನ್ರಿ ಅಂತ ಇಲ್ಲೀಗ. ಅವಾಗ ಆನಂದ ಇರ್ತಿತ್ತು. ನೀವು ಮನ್ಯಾಗ ಉಣೋದಂದ ಅದಕ್ಕೇನ್ ಮಿಳ್ಳಿ ಅಂತಾರ, ಗಿಂಡಿ ಅಂತಾರೆ ಕಡ್ರಿ. ಮಿಳ್ಳಿ, ತುಪ್ಪದ ಮಿಳ್ಳಿ ತಗೊಂಡು ಚಂದಾಗಿ ತುಪ್ಪ ಹಾಕೋದು. ಹಿಂಗ ತುಪ್ಪ ಹುಗ್ಗಿ ಕಲಸ್ ಗೊತ್ತಿರ್ತಾನ, ಹಂಗೆ ಕುಂದ್ರಬಾರ್ದು. ಹಿಂಗ್ ಸೆರಗ ತೋಣ್ ಹಿಂಗ ಎದುರು ಕೂತು ಯಾರಿಗೆ? ಅವನು ಮಾರಿಗೆ ಅಲ್ಲ, ಹುಗ್ಗಿಗೆ. ಮತ್ತದು ಕೈ ಸುಟ್ರೆ ಮತ್ ಜಗಳಕ್ಕೆ ಬೀಳ್ತದ. ಹುಗ್ಗಿಗೆ ಹಿಂಗ್ ಗಾಳಿ ಹಾಕೋದು, ಕೋತ ಹಂಗೆ ಕೇಳೋದು. ರೀ ನಮ್ ಲಗ್ನ ಆಗಿ ಎಷ್ಟು ವರ್ಷ ಆಯ್ತು? ಏನಾಗಿರ್ಬೇಕು ಒಂದ್ 8-10 ವರ್ಷ ಆಯ್ತು. ಒಂದು ಸೀರೆ ಅಲ್ಲಿಲ್ಲ, ಒಂದು ಬಂಗಾರ ಅಲ್ಲಿಲ್ಲ, ಇದು ಅಲ್ಲಿಲ್ಲ. ಅದೇ ನಿನ್ನೆ ಮೊನ್ನೆ ಲಗ್ನಗಳಾಕಿ ನೋಡ್ರಿ, ಮಲ್ಲವ್ ಹಾಕಿ ಗಂಡ ಹಾಕಿರ್ಕೊಳ್ಳ ನಕ್ಲಸ್ ಮಾಡಿಸ್ಯಾರ. ನಮ್ಮದ್ ನೋಡ್ಕೊಳ್ಳ ಮಸೂತಿ ಆದಾಗ ಹಿಂಗ ಚಲೋ ಮಾಡೋದು. ಹಿಂಗ ಚಲೋ ಮಾಡಿ ಒಂದ್ 2 ಹನಿ ಕಣ್ಣ ನೀರ ಆ ಮಣಿ ಮೇ ಬಿದ್ದು ತಿಳ್ಕೊಂಡ್ರೆ ಗಂಡ್ಮಕ್ಳು ಬಾಳ ಕಳ್ಳಿನವ್ ಇರ್ತಾವ್ರಿ, ಬಾಳ ಕಳ್ಳಿನವ್ರು ಇರ್ತಾರ. ಇರ್ ಬಿಡ ಈ ಸಾರಿ ನೋಡೋಣ ಕಬ್ಬು ಆದ್ಕೊಳ್ಳನ ಮಾಡ್ಸಾನು, ನಾ ಕಬ್ಬಿ ಅಂತ ಹೋಗ್ಬೇಕು ಅಂತ. ಆಯ್ತು ಬಿಡು ಮಾಡಿಸ್ತೀನಿ ಬಿಡು ಅಂತ ತಿಳ್ಕೊಂಡೊಂದು ಪಾಪ ಎಲ್ಲರ 5% ಬಡ್ಡಿ ಹಂಗ್ ತೆಗೆದು ನಿಮ್ಗೆ ಮಾಡಿಸಿ ಕೊಡ್ತಾರ. ನೀವ್ ಹಂಗ ಮಾಡಲ್ಲ. ಬಾ ಕೊಂಡ್ ಹಿಂಗ್ ಮಾಡಿ ಬಾ ಹೊಂಟದ ಹಂಗ ನೋಡಿ. ಅವ್ವ ನನಗೆ ಎಂತದ ಗಂಟು ಬಿಟ್ಟೆವ್ವ, ಹೋದ್ ಬಂಗಾರ ಆತದ, ಒಂದು ಬೆಳ್ಳಿ ಆತದ, ಬರ್ತದ ತಿತ್ತದ ಹೋಗ್ತದ, ಬರ್ತದ ತಿತ್ತದ ಹೋಗ್ತದ. ನೀವು ಕೊಯ ಬೈದಿರಲ್ಲ, ಅವ್ ಗ್ಯಾರಂಟಿ ಹೊಡಿತಾವ. ಹೊಟ್ಟೆ ಹಿಂಗ್ ಒಂದಿಟ್ಟು ಕಲಿಬೇಕ್ರಿ, ನಾಟಕ ಮಾಡ್ಬೇಕು. ನೀವು ಹೆಣ್ಮಕ್ಳು ನಾಟಕದನ ಮಾಡ್ಬೇಕು. ನೆಲ್ಲು ಕುಟ್ಟಕತ್ತಳ ಒಳ್ಳ, ಅವಾಗೆಲ್ಲ ಒಳ್ಳೆ ಇದ್ದು ಏನ್ರಿ, ಅವಾಗೆಲ್ಲ ಬೆಳಗ್ಗೆ ಎದ್ದು ಕೊಳ್ಳೇನ ಏನ್ರಿ ನೆಲ್ಲು ಕುಟ್ಟೋದಾಗ್ಲಿ, ಜ್ವಾಳ ಬೀಸೋದಾಗ್ಲಿ, ಈಗೆಲ್ಲ ಎಲ್ಲವ್ಯವ. ಈಗ ಅವೆಲ್ಲ ಒಳ್ಳನು ಇಲ್ಲ, ಯಾರ ಮನ್ಯಾಗನು ಒಳ್ಳುಗಳು ಒಣಗಿ ಹೋಗ್ಯಾವ ಏನ್ರಿ. ಏನ್ ಹೆಂಗ ಹುಲಿ ಸಿಂಹ ಹಿಂಗ್ ಚಿತ್ರದ ತೋರಿಸ್ತಾರಲ್ಲ, ಇದಕ್ ಒಳ್ಳತಾರ, ಇದಕ್ ಒಣಿಕ್ಯಾತಾರ, ಹಿಂಗ್ ತೋರಿಸ್ಬೇಕು. ಯಾಕಂದ್ರೆ ಎಲ್ಲದಕ್ಕೂ ಮಷಿನ್ ಬಂದಾವ. ನಿಮ್ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ, ಗಂಡ್ಮಕ್ಳಿಗೆ ಹೊಲ್ದಾಗ ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ. ಅದನ್ನ ಹೇಳ್ರಿ, ನಾನು ರೊಟ್ಟಿ ಮಾಡ್ಲಕ್ ಮಷಿನ್ ಬಂದಾವ, ಚಪಾತಿ ಮಾಡ್ಲಕ್ ಮಷಿನ್ ಬಂದಾವ. ಅನ್ನ ಸದಕ್ಕೆ ಕುದ್ದದ ಇಲ್ಲ ನೋಡು ತಾಕತ್ ನಮ್ಮಲ್ಲಿ ಉಳಿದಿಲ್ಲ. ಅದು 3 ಸರಿ ಒದರ್ಬೇಕು. ನಾ ಕುದ್ದಿನೇ ಯವ್ವ
ಅಂದಾಗ ಅದಕ್ಕೆ ಒಯ್ದು ಕಿವಿ ಹಿಡಿಸಿ ಅದ ಕೆಳಗೆ ಇಳಿಸ. ಗಂಡ ಊಟ ಕೂತಿರ್ತಾನ, ಒಂದು ಶೇಂಗಾ ಚಟ್ನಿ ಅದೇನೋ ಹಿಂಡಿ ಅದೇನೋ ಹಂಗೆ 4 ಕಾಳು ಶೇಂಗಾ ಹೋಗೋದು ಖಾರ ಉಪ್ಪ ಹೋಗೋದು ಏನಂತಿರ ಅದೇ ತಂದು ಡಬ್ ಹೊಡ್ಯೋದು. ಅವೇನು ಮೊದಲೇ ಕುಟ್ಟಿ ಅದಕ್ಕೆ ರೆಡಿ ಮಾಡಿ ಇಡೋದಿಲ್ಲ. ಹಾಗಿಂದಾಗ ಈಗ ಕುಟ್ಟಾಕ್ ಮಷೀನ್, ಬೀಸಾಕ್ ಮಷೀನ್, ರೊಟ್ಟಿ ಮಾಡಕ್ ಮಷೀನ್, ಎಲ್ಲದಕ್ಕೂ ಕೂಡ ಮಷೀನ್ ಬಂದಾವ. ಈಗೇನು ಒಂದೇ ಒಂದು ನೀವು ನೋಡಿಲ್ಲ, ನಾನ್ ನೋಡಿನಿ. ಉಣಸ ಮಷೀನ್ ಬಂದದ. ಇಲ್ಲ ಸುಳ್ಳಲ್ಲ ಗಂಗಳದ ಹಿಡ್ಕೊಂಡು ಎಟ್ಟು ಸರಿ ಕೈ ಹಿಂಗ ಮಾಡಿದ್ರೆ ಕೈ ಎಟ್ಟು ಹೈರಾಣ ಅಲಿಕ್ಕಿದೆ. ಅದಕ್ಕೊಂದು ಮಷೀನ್ ಬಂದ ನಾ ಗುಲ್ಬರ್ಗದ ಇದ್ರಾಗ ನೋಡಿನಿ. ಅದು ಪೇಷಂಟ್ ನಾ ಹೆಂಗ್ ಕೂತೀನಿ ಹಂಗೆ ಕುಂದ್ರಿಸಿರ್ತಾರ. ಅದಕ್ಕೆ ಅಲ್ಲಿ ಮಷೀನ್ ಇರ್ತದ, ಅದ್ರ ಮ್ಯಾಲ ಅದಾಗ ಹುಗ್ಗಿ ಮಾಡಿಟ್ಟಿರ್ತಾರ. ಕರೆಕ್ಟ್ ಆ ಚಮಚಕ್ಕ ಇವನು ಬಾಯಿಗೆ ಅಡ್ಜಸ್ಟ್ ಆಗಂಗೆ ಕುಂದ್ರಿಸಿರ್ತಾರ. ರೆಡಿ ಏನೋ ಅದಕ್ಕೆ ಹ್ಞೂ ಸರತ್ ಹಂಗೆ ಬಟನ್ ಹೊಡಿತಾವ. ತರ್ತದ ಹಾಕ್ತದ ಹೋಗ, ತರ್ತದ ಹಾಕ್ತದ ಹೋಗ. ಅದು ತರುದ್ರಾಗ ನುಂಗಿರ್ಬೇಕು. ಅದು ಮಿಷನ್, ಅದು ಪಾಪ ಅದೇನು ಮನುಷ್ಯನ JCB ಇದ್ದಂಗ್ರಿ. JCB ತರ್ತದ ಹಾಕ್ತದ ಹೋಗ, ತರ್ತದ ಹಾಕ್. ನಾ ಎಲ್ಲ ಹೆಂಗ್ ತುಂಡಿ ಕೊಟ್ಟ ತೋರ್ಸೋದೆ, ಮೂಗ್ ಸಿಕ್ಕ್ರೆ ಮೂಗ್ನಾಗ ಆಗ್ತದ, ಕಿವಿ ಸಿಕ್ಕ್ರೆ ಕಿವ್ಯಾಗ ಹಾಕಿ ಹೋಗೋದು ಶುರುವಾದ. ಅದೊಂದು ತರಸ್ರಿ ಮಷೀನ್ ಹೈರಾಣ ಆಲಕತ್ರಿ ಅವು. ಮತ್ತೆ ನಿಮಗೂ ಏನು ಕೆಲಸ, ಮತ್ತೆ ಇವ್ರಿಗೆ ಏನ್ ಕೆಲಸ? ಎಲ್ಲ ಟ್ರಾಕ್ಟರ್, ಬಿತ್ತದ ಟ್ರಾಕ್ಟರ್, ಹರಗದ ಟ್ರಾಕ್ಟರ್ ಏನ್ರಿ, ಎಲ್ಲರ ಮನೆಗಳದ. ಅದ್ರಾಗ ನಿಮ್ಮ ಕಡೆ ಇರೋದೇ ಹುಲಿ ಬಾಳಿ ಊರಾಗರೆ ಮನಿಗೆ ಒಂದೊಂದು ಟ್ರಾಕ್ಟರ್, ಮನಿಗೆ ಒಂದೊಂದು ಟ್ರಾಕ್ಟರ್, ಸೈಕಲ್ ಮೋಟ್ರ, ಸ್ಕಾರ್ಪಿಯೋ ಗಾಡಿ ಏನ್ರಿ. ಅವ್ರಿಗೆ ಏನ್ ಕೆಲಸ ಇಲ್ಲ. ಈಗ ಎಲ್ಲ ಮಷೀನ್ ಬಂದ್ಬಿಟ್ಟಾವ. ರಾಶಿ ಮಾಡೋದು ಮಷೀನ, ಎಲ್ಲನೇ ಮಷೀನೆ. ಈಗೇನು ಉಳ್ದಿಲ್ಲ. ಈಗ ರೈತರ ಬಳಿ ಏನು ಉಳ್ದಿಲ್ಲ. ಮನೆಯಾಗ ಲಕ್ಷಣ ಇಲ್ಲೀಗ. ಮನೆಗಳದಾಗ ಮನಿ ಇದ್ರಿಗಂದ ಕೊಟ್ಟಿಗೆ, ಕೊಟ್ಟಿಗೆಗಂದ 2 ಎತ್ತ, 1 2 ಎಮ್ಮಿ, ಆಕಳ ಹಿಂಗೆಲ್ಲ ಇದ್ದು ಹತ್ತಿಕೊಂಡ್ರೆ ಎಷ್ಟು ಲಕ್ಷಣ. ಅವಾಗ ರೋಗೇ ಇರ್ತಿದ್ದಿಲ್ಲ. ಅವ ಆಕಳ ಸಗಣಿ, ಎತ್ತಿನ ಸಗಣಿದಿಂದ ಬರೀ ಆ ವಾಸನೆಗೆ ಮನುಷ್ಯನಿಗಿಂದ ಯಾವ ರೋಗ ಬರ್ತಿದ್ದಿಲ್ಲ. ಈಗೆಲ್ಲ ಎಲ್ಲಿ ಅವ್ರಿ? ಯಾಕೋ ಹಿಂಗ್ಯಾಕ ಮುಗಿತ್ ನಮ್ ಕತೆ. ಯಾಕೋ ಹಿಂಗ್ಯಾಕಾಗಿದೆ ಬಿ ಏನ್ರಿ? ಇವೆಲ್ಲ ರೋಗಗಳಿಂದ ಅವತ್ತಿನ ದಿನಮಾನದಾಗ ಇದ್ದಿದ್ದಿಲ್ಲ. ಯಾಕೆ ಇದ್ದಿಲ್ಲ ತರ? ಮನಿ ತುಂಬಾ ದನಗಳಿದ್ದು ಏನ್ರಿ, ಎಷ್ಟು ಲಕ್ಷಣ ಕಾಣ್ತಿದ್ರಿ. ಮನಿಗೆ ಸ್ವರ್ಗ ಕಾಣ್ತಿದ್ದು. ಇವತ್ತಿನ ದಿನಮಾನದೊಳಗೆ ಯಾವೂ ಇಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗ ಹೆಣ್ಮಕ್ಳಂದ ಬೆಳಗಿನ ಜಾವದೊಳಗ ನಸ್ಕಿಗೆಂದ 4ಕ್ಕೆ ಎದ್ದು ಅತ್ತಿ ಬಲಗಾಲ ಚಾಚಿ, ಸೊಸಿ ಎಡಗಾಲ ಚಾಚಿ, ಅವಾಗೆಲ್ಲ ಅತ್ತಿ ಸೊಸಿ ನಸ್ಕಿಗೆಂದ ಎದ್ದು ಬೀಸ್ತಿದ್ರು. ನೋಡ್ರಿ ನೀವು, ಪದ ಹಾಡ್ತಿದ್ರು. ಇಡೀ ಊರಾಗ ಎಲ್ಲರ ಮನೆಗಳದ ಹಾಡಾನೆ. ಬೇಕಂದ್ರೆ ಬೀಸುಕಲ್ಲಿಂದ ಜಂದ ತಿರುಗಬೇಕಾಗಿತ್ತು ಅಂದ್ರೆ, ಜಲ್ದಿ ಜ್ವಾಳ ಆಗ್ಬೇಕಾಗಿತ್ತು ಅಂದ್ರ, ಬ್ಯಾಸೂರ್ ಬರ್ಬಾರ್ದಾಗಿತ್ತು ಅಂದ್ರೆ ಅತ್ತಿ ಸೊಸಿ ಎಲ್ಲರೂ ಕೂಡ ಪದ ಹಾಡ್ತಿದ್ರಿಲ್ಲ. ಅಣ್ಣನ 20 ತಮ್ಮನ 30. ಅವ್ರ ಮನೆ ಹುಡುಕ್ಯಾಡದ ಕರಿಬೇಕು ಇರ್ತಿದಿಲ್ಲ ಖರೆ. ಆದ್ರೂ ತವ್ರ ಮನೆ, ನನ್ನ ತವ್ರ ಮನೆ ಬಾ